ಯಾರು ಹೆಚ್ಚು ಅಂಕಗಳನ್ನು ತಗೊಂಡಿದ್ದಾರೆ, ಶಾಲೆಯಲ್ಲಿ ಕಾಲೇಜಿನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡಿದ್ದಾರೆ ಮತ್ತು ಭವಿಷ್ಯದಲ್ಲಿ ಅವರು ಬೇರೆನೇ ಕನಸನ್ನ ಕಂಡಿದ್ದಾರೆ, ಅವರಿಗೆ ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡುವಂತ ಕಾರ್ಯಕ್ರಮ ಏನು ಛಲವಾದಿ ಮಹಾಸಭಾ ಮಾಡಿದೆ, ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಬಹಳ ಉತ್ತಮವಾದ ಕೆಲಸವನ್ನು ತಾವು ಮಾಡಿದ್ದೀರಿ. 59 ಜನ ವಿದ್ಯಾರ್ಥಿಗಳು SSLCಯಲ್ಲಿ 70%ಗಿನ್ನ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ 8 ಜನ 90%ಗಿನ್ನ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ. 24 ಜನ ವಿದ್ಯಾರ್ಥಿಗಳು PUCಯಲ್ಲಿ 70%ಗಿನ್ನ ಹೆಚ್ಚು ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಅದರಲ್ಲಿ 6 ಜನ 90%ಗಿನ್ನ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಂಡಿದ್ದಾರೆ. ನನಗೆ ಇದು ಕಡಿಮೆ ಅನಿಸುತ್ತೆ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಇನ್ನೂ ಕೂಡ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಳ್ಬೇಕು. ಭವಿಷ್ಯದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ನೀವು ಸಮಾಜಕ್ಕೆ ತೋರಿಸಬೇಕು. ಹಾಗಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮಹದೇವಪ್ಪನವರು ಆಸ್ ಯೂಶುವಲ್ ಬಹಳ ಚೆನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಈ ಸಮಾಜದಲ್ಲಿ ನಮ್ಮ ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನ ಯಾವತ್ತೂ ಕೂಡ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ. ಸ್ವತಂತ್ರದ ಪೂರ್ವದಲ್ಲಿ, ಸ್ವತಂತ್ರದ ನಂತರದಲ್ಲಿ ಈ ದೇಶದ ಶೋಷಿತ ವರ್ಗ ಯಾವ ಪರಿಸ್ಥಿತಿಯಲ್ಲಿತ್ತು ಅನ್ನೋದನ್ನ ತಾವು ಹಾಗೆ ಅವಲೋಕನ ಮಾಡಿ ಯೋಚನೆ ಮಾಡಿ. ಸ್ವತಂತ್ರ ಪೂರ್ವದಲ್ಲಿ ಸಮಾಜ ಯಾವ ರೀತಿ ನಮ್ಮನ್ನ ಪರಿಗಣಿಸ್ತಾ ಇತ್ತು, ಶೋಷಿತ ಸಮುದಾಯ ಅಂತ ಹೇಳಿದ್ರೆ ಎಲ್ಲಿ ಇರ್ತಾ ಇತ್ತು ಅಂತ ಅನ್ನೋದನ್ನ ಇಲ್ಲಿ ಕುಳಿತಿರ್ತಕ್ಕಂಥ ಅನೇಕ ಜನ ಹಿರಿಯರು ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿದಂತವರಿಗೆ ಗೊತ್ತಿದೆ. ಯಾವ ಸ್ಥಿತಿಯಲ್ಲಿ ನಮ್ಮನ್ನ ಇಟ್ಟಿತ್ತು ಅನ್ನೋದನ್ನ ತಾವು ಯೋಚನೆ ಮಾಡಬೇಕು. 5,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾರತ ವರ್ಣಾಶ್ರಮ ಧರ್ಮವನ್ನ ಪ್ರತಿಪಾದನೆ ಮಾಡಿ ಸಮಾಜವನ್ನ ವಿವಿಧ ಹಂತದಲ್ಲಿ ಇಟ್ಟಿದ್ದನ್ನ ಸ್ಮರಿಸ್ಕೋಬೇಕು. ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡಬೇಕು. ಇದಕ್ಕೆ ಕಾರಣ ಹುಡ್ಕೋದಕ್ಕೆ ಹೋಗೋದಿಲ್ಲ ನಾನು, ಅಥವಾ ಯಾರನ್ನು ದೂಷಣೆ ಮಾಡೋದಕ್ಕೂ ಹೋಗೋದಿಲ್ಲ ನಾನು. ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ದೋ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ತನ್ನ ಸ್ವತಃ ಹೋರಾಟ ಜೊತೆಗೆ ತಾನು ಗಳಿಸಿದಂತ ಆ ಶಿಕ್ಷಣ, ಆ ನಾಲೆಡ್ಜ್ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಇವತ್ತು ದೇಶ ಅದನ್ನ ಪರಿಗಣಿಸಿದೆ, ರೆಕಗ್ನೈಸ್ ಮಾಡಿದೆ ಅನ್ನೋದನ್ನ ನಾವು ನೋಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಷ್ಟೇ ಅಲ್ಲ, ಅದನ್ನು ತೋರಿಸಿಕೊಟ್ರು. ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಫಾರ್ ಸೋಷಿಯಲ್ ಚೇಂಜ್ ಅಂಡ್ ಎಂಪವರ್ಮೆಂಟ್. ಅದನ್ನು ಅವರೇ ನಮಗೆ ತೋರಿಸಿಕೊಟ್ಟು ಹೋದ್ರು. ತಾನು ಸ್ವತಃ ಓದಿ ಬರೆದು ದೊಡ್ಡವರಾಗಿ
ಅದನ್ನ ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವ ಬೆರಗಾಗುವಂತ ರೀತಿಯಲ್ಲಿ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿಕೊಂಡಂತವ್ರು ಪ್ರಪಂಚದ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಭಾರತದ ಯಾವುದೇ ನಾಯಕನನ್ನ ಮೂರ್ತಿ ಮಾಡಿ ಪ್ರಪಂಚದ ಹೆಸರಾಂತ ವಿಶ್ವವಿದ್ಯಾನಿಲಯದಲ್ಲಿ ಇಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕಿಂಗ್ ಜಾರ್ಜ್ ಕಾಲೇಜ್ನಲ್ಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಒಂದು ಚೇರ್ ಅಂತ ಹೇಳಿ ಮಾಡಿ ಇಟ್ಟಿದ್ದಾರೆ. ತಾನು ಓದಿದಂತ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೊಫೆಸರ್ಶಿಪ್ ಇದೆ, ಚೇರ್ ಇದೆ. ಇವತ್ತಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಲಾ ನಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಪಾಠ ಮಾಡ್ತಾರೆ. ದೇಶದ ಯಾವುದೇ ಮಹಾನ್ ನಾಯಕನ ಹೆಸರಿನಲ್ಲಿ ಅಥವಾ ಅವರ ಹೆಸರಿನಲ್ಲಿ ಇವತ್ತು ಆ ಚೇರ್ಗಳನ್ನ ಅಥವಾ ಆ ಸ್ಥಾನಗಳನ್ನ ಇಟ್ಟಿಲ್ಲ. ಗಾಂಧೀಜಿಯವರನ್ನ 16 ಕಡೆ ಇಟ್ಟಿರ್ಬೋದು, ಅದು ಬೇರೆ ಕಾರಣಕ್ಕಾಗಿ. ಆದರೆ ಶಿಕ್ಷಣ ಅನ್ನುವಂಥದ್ದು ಬದಲಾವಣೆಯನ್ನ ತಂದಿದೆ ದೇಶದಲ್ಲಿ ಅಂತೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ರೆಕಗ್ನೈಸ್ ಮಾಡಿದೆ. ವಿಶ್ವಸಂಸ್ಥೆಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾವು ಅರ್ಥ ಮಾಡ್ಕೊಳ್ಬೇಕು ಆ ಮೇಧಾವಿತನ ಎಷ್ಟು ಇತ್ತು ಅವರಿಗೆ. ಈಗ ತಾನೇ ನಾವು ಸಂವಿಧಾನವನ್ನ ಪಠನೆ ಮಾಡಿದೋ, ಸಮಾನತೆಯನ್ನ ಪ್ರತಿಪಾದನೆ ಮಾಡಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸಮಾನತೆಯನ್ನ ಕೊಡ್ಬೇಕು, ಭ್ರಾತೃತ್ವವನ್ನ ಕೊಡ್ಬೇಕು, ಅಣ್ಣ ತಮ್ಮಂದಿರಂತೆ ಶಾಂತಿಯಿಂದ ಬಾಳ್ಬೇಕು ಅಂತ ಯಾವುದಾದ್ರೂ ಸಮುದಾಯ ಸಂವಿಧಾನ ದೇಶದಲ್ಲಿ ಪ್ರಪಂಚದಲ್ಲಿ ಹೇಳಿದ್ರೆ ಅದು ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇವತ್ತು ನಿಮಗೆ ಉದಾಹರಣೆಯನ್ನು ಹೇಳ್ತೇನೆ. ಪ್ರತಿ ವರ್ಷ ಭಾರತದಲ್ಲಿ 4.5 ಕೋಟಿ ಮಕ್ಕಳು ಹೈಯರ್ ಎಜುಕೇಶನ್ ನಲ್ಲಿ ರಿಜಿಸ್ಟರ್ ಮಾಡ್ತಾರೆ ಪ್ರತಿ ವರ್ಷ. ಅದರಲ್ಲಿ 58 ಲಕ್ಷ ಪರಿಶಿಷ್ಟ ಜಾತಿಗೆ ಸೇರಿದವರಿದ್ದಾರೆ. ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ಬರೋದಕ್ಕೆ ಮೊದಲು ಆ ಸಾಧ್ಯ ಇತ್ತ? ಯಾರು ಸಂಸ್ಕೃತ ಕೇಳಿದ್ರೆ ನಿಮ್ ಕಿವಿನಲ್ಲಿ ಸೀಸ ಕಾಯಿಸಿ ಸೀಸ ಹಾಕ್ತಾ ಇದ್ರು ಅಂತ ಅನ್ನುವಂತ ಪರಿಸ್ಥಿತಿ ಇದ್ದಂತದ್ದನ್ನ ಜ್ಞಾಪಿಸ್ಕೊಂಡ್ರೆ 58 ಲಕ್ಷ ಮಕ್ಕಳು ಪರಿಶಿಷ್ಟ ಜಾತಿಗೆ ಸೇರಿದವರು ವಿಶ್ವವಿದ್ಯಾನಿಲಯಗಳಲ್ಲಿ ರಿಜಿಸ್ಟರ್ ಮಾಡ್ತಾರೆ ಇವತ್ತು ಅಂತ ಹೇಳಿದ್ರೆ ಅದು ಸಾಧನೆ ಅಲ್ವಾ? ಇದು ಸಾಧ್ಯ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅನ್ನೋದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ಇವತ್ತು ನಾವು ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಪದೇ 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 ನಾವು ಮಾತನಾಡಿದಾಗೆಲ್ಲ ಹೇಳ್ಕೊಂಡು ಬರ್ತೀವಿ. ಎಂಜಿನಿಯರ್ಸ್ ಆಗ್ಬೇಕು, ಡಾಕ್ಟರ್ಸ್ ಆಗ್ಬೇಕು, IAS IPS ಆಗ್ಬೇಕು. ಯಾವ ಆಡಳಿತವನ್ನ 35 ವರ್ಷ ಒಬ್ಬ IAS ಅಧಿಕಾರಿ ತಗೊಳ್ತಾನೆ ಅವನಿಗೆ ಗೊತ್ತಿರ್ತದೆ ಸಂಕಷ್ಟ. ದೇವೇಂದ್ರಪ್ಪನಿಗೆ ಗೊತ್ತಿದೆ ಕಷ್ಟ, ಬಸಂತಪ್ಪನಿಗೆ ಗೊತ್ತಿದೆ ಕಷ್ಟ. ಆ ಕೆಳಸ್ತರದಿಂದ ಬಂದಿರ್ತಕ್ಕಂಥವನಿಗೆ ಗೊತ್ತಿದೆ ಆ ನೋವು. ನೋವುಂಡವನಿಗೆ ನೋವು ಗೊತ್ತಿದೆ, ಬೇರೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನಾವು ಮಕ್ಕಳನ್ನ ತಯಾರು ಮಾಡಬೇಕಾಗಿರ್ಬೇಕಾಗಿರೋದು, ನಾವು ಅವರಿಗೆ SCP TSP ಇಂದ 4 ಎಕರೆ ಜಮೀನು ಕೊಟ್ರೆ ಸಾಕಾಗೋದಿಲ್ಲ. ಯಾವುದೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಸಮುದಾಯ ಭವನ ಕಟ್ಟಿದ್ರೆ ಸಾಕಾಗೋದಿಲ್ಲ. ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ IAS ಅಧಿಕಾರಿಗಳನ್ನ, IPS ಅಧಿಕಾರಿಗಳನ್ನ, ಜನರಲ್ ಕ್ಯಾಟಗರಿನಲ್ಲೂ ಬರುವಂತ ರೀತಿಯಲ್ಲಿ ಅವರನ್ನ ತಯಾರು ಮಾಡಿ ಆಡಳಿತಕ್ಕೆ ಕುಂಡಿಸಿದ್ರೆ ಮಾತ್ರ ನ್ಯಾಯದ ಸ್ಥಾನದಲ್ಲಿ, ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಅವರು ಇರ್ತಾರೆ. ನಾವು ರಾಜಕಾರಣಿಗಳು ಬರ್ತೇವೆ, ಬೇರೆ ಬೇರೆ ಪಕ್ಷದಲ್ಲಿ ಬರ್ತೇವೆ ನಾವು, ಆದ್ರೆ ನಮಗೆ ಪರ್ಮನೆನ್ಸಿ ಇಲ್ಲ.
5 ವರ್ಷ ಆದ್ಮೇಲೆ ಇನ್ನೊಂದ್ಸರಿ ಎಲೆಕ್ಷನ್ಗೆ ಹೋಗಿ ಪಲ್ಟಿ ಹೊಡ್ಕೊಂಡು ಬರ್ತೀವಿ ನಾವು. ಏನ್ ಶೇಖರಪ್ಪ, ಹೇಗೆ ಹೇಳ್ತೀವ ಬಿಡು, ನೀನ್ ಹೇಳಿದ್ಮೇಲೆ 5 ವರ್ಷಕ್ಕೆ ನಾವು ರಿನ್ಯೂವಲ್ ತಗೊಳ್ತೀವ್ರಿ. ಆದ್ರೆ 35 ವರ್ಷ ಒಬ್ಬ ಅಧಿಕಾರಿ ಇರ್ತಾನೆ ಸ್ಥಾನದಲ್ಲಿ, ಅವನಿಗೆ ಸಹಾಯ ಮಾಡುವಂತ ಮನಸ್ಥಿತಿ ಖಂಡಿತವಾಗಿ ಇರ್ತದೆ. ಬಡತನದಿಂದ ಬಂದಿರ್ತಾನೆ, ಅವನು 35 ವರ್ಷ ಇರ್ತಾನೆ. ಅದಕ್ಕಾಗಿ ನಾವು ಮಕ್ಕಳನ್ನ IAS, IPS ಅಥವಾ ಬೇರೆ ಬೇರೆ ಯಾವುದೇ ಹುದ್ದೆ ಇರಬಹುದು, ಆ ಹುದ್ದೆಗಳಿಗೆ ಹೋಗುವಂತೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಮೂಲ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ರುದ್ರಮುನಿ ಹೇಳ್ತಾ ಇದ್ರು, ನಾವು ಮಹಾಸಭಾ ವತಿಯಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಯಾರು ಮಾಡೋದಕ್ಕೆ, ಅವ್ರಿಗೆ ಬರೆಯೋದಕ್ಕೆ ತಯಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಅದು ಬಹಳ ಉತ್ತಮವಾದ ಒಂದು ಆಬ್ಜೆಕ್ಟಿವ್ ನೀವು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದ್ರಿಂದ ಇವತ್ತು ಆಧುನಿಕ ಭಾರತ ಬಂದ್ಬಿಟ್ಟಿದೆ. ನನಗೆ ರಾಜೀವ್ ಗಾಂಧಿ ಅವರು ನನ್ನನ್ನು ರಾಜಕಾರಣಕ್ಕೆ ತಂದವರು. ಅವರು ಪ್ರಧಾನಮಂತ್ರಿಗಳಿದ್ದಾಗ ಅವರು ಸಾಯುವ ಮೊದಲು ಒಂದು ಮಾತನ್ನ ಹೇಳಿದ್ದು ನಾನು ಸ್ಮರಿಸ್ಕೊಳ್ತೇನೆ. 21ನೇ ಶತಮಾನಕ್ಕೆ ಹೋಗ್ತೇವೆ ನಾವು. ಆ 21ನೇ ಶತಮಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ ಭಾರತೀಯನ ಕಣ್ಣಲ್ಲಿ ನೀರು ಸುರಿಬಾರದು. I do not want to see the tears in the eyes of a poor Indian, and I want to build a modern India. ಈ ಮಾತುಗಳನ್ನ ನಮಗೆ ಹೇಳಿಕೊಟ್ಟವರು ರಾಜೀವ್ ಗಾಂಧಿಯವರು. ಇವತ್ತು ಆಧುನಿಕ ಭಾರತ ಬಂದಿದೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾವು ವಿಶ್ವಕ್ಕೆ ಕಾಂಪಿಟೇಟಿವ್ ಮಾಡ್ತೇವೆ, ನಾವು ಇವತ್ತು ಸ್ಪರ್ಧಾತ್ಮಕದಲ್ಲಿ ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ನಾವು ಸ್ಪರ್ಧೆಯಲ್ಲಿದ್ದೇವೆ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಹೂ ಲೇಡ್ ದ ಫೌಂಡೇಶನ್? ಅಡಿಪಾಯ ಹಾಕಿದವರು ಯಾರು? ಈ ದೇಶವನ್ನು ಆಧುನಿಕವಾಗಿ ತಯಾರು ಮಾಡುವಂತ ಸ್ಥಿತಿಗತಿಗಳನ್ನ ಮಾಡಿದ್ದಾರು. ಅದಕ್ಕಾಗಿ ನಮ್ಮ ಹುಡುಗರು ಯಾರಿದ್ದಾರೆ ಅವರು ಹಿಂದೆ ಬೀಳಬಾರದು, ನಮ್ಮ ಮಕ್ಕಳು ಹಿಂದೆ ಬೀಳಬಾರದು. ಆ ನಮಗಿರ್ತಕ್ಕಂಥ ಒಂದಿಷ್ಟು ಸಂಕುಚಿತ ಭಾವನೆಗಳಿದಾವಲ್ಲ, ಅದು ಹೋಗ್ಬೇಕು. ನಾನು ಮೊನ್ನೆ ತುಮಕೂರಿನಲ್ಲಿ ಕೂಡ ಇಂಥ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೆ. 99% ತಗೊಂಡಿದ್ದಾಳೆ ಒಂದು ಹೆಣ್ಮಗಳು, ಪರಿಶಿಷ್ಟ ಜಾತಿಗೆ ಸೇರಿದಂತ ಹೆಣ್ಮಗಳು 99% ತಗೊಂಡಿದ್ದಾಳೆ. ನೀವು ಮನಸ್ಸು ಮಾಡಿದ್ರೆ 100 ತಗೊಳ್ತೀವಿ. ಇವತ್ತು ಅಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಈ ದೇಶದಲ್ಲಿ. ನಾವು ಹೊರಗಡೆ ಬರ್ಬೇಕು. ಪರಿಶಿಷ್ಟ ಜಾತಿ ಜನಾಂಗ ಅನ್ನೋದನ್ನ ಬಿಟ್ಟು ಹೊರಗಡೆ ಬರುವಂತ ಮನಸ್ಥಿತಿಯನ್ನ ಕಟ್ಕೋಬೇಕು. ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಕಟ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರೂ ಸಂಕುಚಿತ ಭಾವನೆಯನ್ನ ಇಟ್ಕೊಂಡಿದ್ದಿದ್ರೆ ಪರಿಸ್ಥಿತಿ ಹೇಗಿರ್ತಾ ಇತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿರ್ತಾ ಇದ್ರು ಅನ್ನೋದನ್ನ ಯೋಚನೆ ಮಾಡಿ. ಹಾಗಾಗಿ ಇವತ್ತು ಬಹಳ ಪ್ರಾಮುಖ್ಯವಾದಂತ ಕಾರ್ಯಕ್ರಮ ಇದು. ಇಲ್ಲಾಂದ್ರೆ ನಾನಾಗ್ಲಿ ಮಾದೇವಪ್ಪನವರಾಗ್ಲಿ ಬರ್ತಾ ಇರಲಿಲ್ಲ. ಇವತ್ತಿನ ಕಾರ್ಯಕ್ರಮ ಏನಿದೆ, ಇದು ನೀವೊಂದು ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಮಕ್ಕಳಿಗೆ, ಸಮಾಜದಲ್ಲಿ ಮಕ್ಕಳಿಗೆ ನೀವು ಸಂದೇಶ ಕೊಡ್ತಾ ಇದ್ದೀರಿ, ಪೋಷಕರಿಗೆ ಸಂದೇಶ ಕೊಡ್ತಾ ಇದ್ದೀರಿ. ನಮ್ಮ ಮಕ್ಕಳನ್ನ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಮೇಲೆ ತರಬೇಕು ಅಂತ ಹೇಳಿ. ಆದ್ರಿಂದ ಇವತ್ತು ಸ್ನೇಹಿತರೆ, ನಾವು ಕರ್ನಾಟಕದಲ್ಲಿ ಮಾದೇವಪ್ಪನವರಾಗ್ಲಿ ನಾನಾಗ್ಲಿ ಸರ್ಕಾರದ ಪ್ರತಿನಿಧಿಗಳಾಗಿ, ನಿಮ್ಮ ಪ್ರತಿನಿಧಿಗಳಾಗಿ ನಾವು ಮಾಡುವಂತ ಕೆಲಸ ಇದ್ದೇ ಇರುತ್ತೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನ ಕೊಡದೆ ಹೋಗಿದ್ದಿದ್ರೆ ಇಷ್ಟುವರೆಗೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆ ಮೀಸಲಾತಿಯ ರಕ್ಷಣೆ ಮಾಡೋದಕ್ಕೆ ನಾವುಗಳಿದ್ದೇವೆ. ಆದ್ರೆ ಜನರ ಮನಸ್ಸಿನ ಪರಿಸ್ಥಿತಿ ಬದಲಾಗೋದಕ್ಕೆ ನೀವು ಮಾಡ್ಬೇಕು, ಸಮಾಜ ಮಾಡ್ಬೇಕು. ಹಾಗಾಗಿ ನಾವು ಯಾರಿಗೂ ಕಡಿಮೆ ಇಲ್ಲ, ಯಾವುದರಲ್ಲೂ ಕಡಿಮೆ ಇಲ್ಲ. ಇವತ್ತು
ಭಾರತದ ಸೇನೆಯಲ್ಲಿ ಮಹಾರ್ ರೆಜಿಮೆಂಟ್ ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಹಾರ್ ರೆಜಿಮೆಂಟ್ ಇದೆ, ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥ MEG ಇದೆ. ಯಾವುದ್ರಲ್ಲಿ ಕಡಿಮೆ ಇದ್ದೀವಿ? 200 ಜನ ಸೈನಿಕರು ಮಹಾರ್ಸು, ಸಾವಿರಾರು ಜನ ಪೇಶ್ವೆಯರನ್ನ ಕೊಂದದ್ದನ್ನ ಜ್ಞಾಪಿಸ್ಕೊಳ್ರಿ. ಕೇವಲ 200 ಜನ ಮಹಾರ್ಗಳು ಸಾವಿರಾರು ಜನ ಪೇಶ್ವೆಯನ್ನ ಕೊಂದು ಯುದ್ಧ ಉದಾಹರಣೆಗಳು ಇವತ್ತು ಜ್ಞಾಪಿಸ್ಕೊಳ್ಳಿ. ಅಂತಹ ಶಕ್ತಿ ಇರ್ತಕ್ಕಂಥ ಸಮುದಾಯಗಳು ನಿಮಗೇನ್ ಸಂಕುಚಿತ ಭಾವನೆ ಬರಬೇಕು? ನಾವು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಿಲ್ಬೇಕು. ನೀವು ಯಾರಿಗೂ ಕಡಿಮೆ ಇಲ್ಲ ನಾವು ಅನ್ನುವಂಥ ರೀತಿಯಲ್ಲಿ ನಿಲ್ಬೇಕು. ನಿಜ, ಆಧುನಿಕ ಭಾರತದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಕಡೆನೂ ಇದೆ ಜಾತಿ ಸಂಘರ್ಷ, ಎಲ್ಲ ಕಡೆನೂ ಇದೆ. ಯಾರಲ್ಲಿಲ್ಲ ಜಾತಿ ಸಂಘರ್ಷ? ಮಲ್ಲಣ್ಣನ್ ಕೇಳಿ ಯಾರಲ್ಲಿಲ್ಲ ಅಂತ ಹೇಳ್ತಾನೆ. ಲಿಂಗಾಯತರಲ್ಲಿ ಇಲ್ವಾ? ಒಕ್ಕಲಿಗರಲ್ಲಿ ಇಲ್ವಾ? ಮುಂದುವರಿದ ಸಮುದಾಯಗಳಲ್ಲಿ ಕೂಡ ಜಾತಿ ಸಂಘರ್ಷ ಇವತ್ತು ಇದೆ. ಯಾಕೆಂದ್ರೆ ನನಗೂ ಬೇಕು ಅನ್ನುವ ಕಾಂಪಿಟಿಷನ್ ಇಂದ ಅದು ಬರುತ್ತೆ. ನಮ್ಮಲ್ಲಿ ಲೆಫ್ಟ್ ಟು ರೈಟ್ ಮಾಡಿ ಇಟ್ಬಿಟ್ಟಿದ್ದಾರೆ, ನಾವೇನು ಮಾಡಕ್ಕಾಗಲ್ಲ. ಏನು ಬಸಂತಪ್ಪ ಮಾಡಿಟ್ಬಿಟ್ಟಿದ್ದಾರೆ. ನಮ್ಮನ್ನ ಹೊಡೆದು ಆಳುವಂತ ಪ್ರಯತ್ನ ನಡೆದಿದೆ, ಆದ್ರೆ ಅದನ್ನು ನಾವು ಒಪ್ಕೊಂಡಿದ್ದೇವೆ. ನಾವು ಸಹೋದರರು ಕಿತ್ತಾಡೋದು ಬೇಡಪ್ಪ ಅಂತೇಳಿ ಚಿತ್ರದುರ್ಗದಲ್ಲಿ ನಿರ್ಣಯ ಮಾಡಿದ ಮಹದೇವಪ್ಪನವ್ರು ನಾವೆಲ್ಲ. ಚಿತ್ರದುರ್ಗ ರೆಸೊಲ್ಯೂಷನ್ ಅಂತ ಹೆಸರಿಟ್ಟು ಅದಕ್ಕೆ ರಾತ್ರಿ 3 ಗಂಟೆನಲ್ಲಿ ಕುತ್ಕೊಂಡು ಬರ್ದೆ ನಾನು ಆ ಹಿರಿಯೂರು ಗೆಸ್ಟ್ ಹೌಸ್ ನಲ್ಲಿ. ನಾಳೆ ಬೆಳಿಗ್ಗೆ ಹೇಳ್ಬೇಕಪ್ಪ, ಏನ್ ಹೇಳ್ಬೇಕು ಅಂತೇಳಿ ನಾವು ರೆಸೊಲ್ಯೂಷನ್ ಮಾಡುವಾಗ ಆ ಚಿತ್ರದುರ್ಗ ಇದು ಹಿರಿಯೂರು ಗೆಸ್ಟ್ ಹೌಸ್ ಅದು ಯಾರ್ದು ತೋಟದ ಮನೆ ಕರ್ಕೊಂಡೋಗಿ ಮಲಗಿಸಿದ್ರು. ಅಲ್ಲಿ 3 ಗಂಟೆ ಬೆಳಗಿನ ಜಾವ ಆಯ್ತು. ನಾವು ಅದನ್ನು ಬರೆಯುವಾಗ ಆ ರೆಸೊಲ್ಯೂಷನ್ ಅನ್ನ ಮಾಡಿದ್ದೇವೆ, ಕಮಿಟ್ಮೆಂಟ್ ಆಗಿದ್ದೆ. ನಮ್ಮ ಮ್ಯಾನಿಫೆಸ್ಟೋ ಹೇಳಿದ್ದೇವೆ, ನಾವು ಒಳ ಮೀಸಲಾತಿಯನ್ನ ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಮ್ಮ ಡಾಕ್ಟರ್ ಮಹದೇವಪ್ಪನವರು ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು, ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅದನ್ನ ಇವತ್ತು ಆ ಒಂದು ಏನು ನಮ್ಮ ಸಮೀಕ್ಷೆ ಇದೆ, ಆ ಸಮೀಕ್ಷೆಯನ್ನು ಕೂಡ ಅಂತಿಮ ಆಗ್ತಾ ಇದೆ. ಆದ ತಕ್ಷಣ ಅದಕ್ಕೆ ನಾವು ಅದನ್ನ ಕಾರ್ಯಗತ ಮಾಡ್ತೇವೆ ಅಂತೇಳಿ ನಾವು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ನಾನೀಗ ಬರುವಾಗ ಕಾರ್ನಲ್ಲಿ ಡಾಕ್ಟರ್ ಮಹದೇವಪ್ಪನವ್ರಿಗೆ ಹೇಳ್ತಾ ಇದ್ದೆ, ಮೊನ್ನೆ ನಡೆದಂತ ದೆಹಲಿಯ ಸಭೆಯಲ್ಲಿ ಇಡೀ ದೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರನ್ನ ಕೊಂಡಾಡಿದರು. ಆಶ್ಚರ್ಯ ಆಗುತ್ತೆ, ಒಬ್ಬ ವ್ಯಕ್ತಿಯನ್ನ ಅಷ್ಟೊಂದು, ಯಾವ ಉದ್ದೇಶಕ್ಕಾಗಿ ಅಷ್ಟೊಂದು ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನ ಆಡಿದ್ರು. ಯಾವ ಕೆಳಸ್ತರದ ಸಮುದಾಯಗಳಿದ್ದಾವೆ, ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ, ಅವರ ಆರ್ಥಿಕ ಶಕ್ತಿ ಇಲ್ಲ, ಸಾಮಾಜಿಕವಾಗಿ ಅವರು ನೊಂದು ಹೋಗಿದ್ದಾರೆ, ಆ ಸಮುದಾಯಗಳ ಬದಲಾವಣೆಯನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರನ್ನ ಹೊಗಳಿದ್ದಾರೆ. ನಾವು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ನಾವು ಶೋಷಿತ ಸಮುದಾಯಗಳು ಆ ಸಂದರ್ಭದಲ್ಲಿಯೂ ಕೂಡ ಮುಂದೆ ಬರದೇ ಹೋದ್ರೆ, ಒಂದಿಷ್ಟು ಬದಲಾವಣೆ ಕಾಣದೆ ಹೋದ್ರೆ ನಾವೇ ಮೂರ್ಖರಾಗ್ತೇವೆ. ಸನ್ನಿವೇಶ ಆಗಿದೆ. ಹಾಗಾಗಿ ಇವತ್ತು ನಾವು ಆ ದೃಷ್ಟಿಯಲ್ಲಿ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳಿ, ಮಕ್ಕಳು ಇವತ್ತೇನು ಮತ್ತೊಂದು ಬಾರಿ ಹೇಳ್ತೇನೆ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ. ಮುಂದಿನ ಬಾರಿಯೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನ ಮಾಡಿ ಇನ್ನೂ ಹೆಚ್ಚಿನ ಮಕ್ಕಳು ಹೆಚ್ಚು ಮಾರ್ಕ್ಸ್ ಅಂಕಗಳನ್ನು ತಗೊಳ್ಳುವಂತೆ ಆಗ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಒಂದು ಮಾತು ಕೊನೆಯದಾಗಿ ರುದ್ರಮುನಿಯವರು ಹೇಳ್ತಾ ಇದ್ರು, ನಾವು ಶೇಖರಪ್ಪ ನೀನ ಹೇಳಿದ್ದು, ಯಾರು ಹೇಳಿದ್ರು? ಇಬ್ರು ಸೇರಿ ಹೇಳಿದ್ದೀರಾ, ಒನಕೆ ಓಬವ್ವನ ಜಯಂತಿಯನ್ನ ಮಾಡಬೇಕು ಅಂತೇಳಿ ಕಳೆದ ಬಾರಿ ಹೇಳಿದ್ರು. ಇದೇ ಸಭಾಂಗಣದಲ್ಲಿ ನಾನು ಮಾತನಾಡುವಾಗ ಹೌದಪ್ಪ ಮಾಡೋಣ,
ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಕಾರಣಾಂತರದಿಂದ ಅದು ನಿಂತು ಹೋಯ್ತು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಮುಂದೆ ಸೆಪ್ಟೆಂಬರ್ ಅಲ್ಲಿ ಬರೋದ್ರಿ, ನವೆಂಬರ್ 11. ಓಕೆ, ನಾವು ನವೆಂಬರ್ನಲ್ಲೇ ಮಾಡೋಣ. ನವೆಂಬರ್ನಲ್ಲಿ 11 ಅಧಿಕೃತವಾಗಿ ಇದ್ರೆ, ನಾವು ಅದಾದ ನಂತರ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾವಣಗೆರೆನಲ್ಲೇ ಮಾಡಬೇಕು. ದಾವಣಗೆರೆ ಯಾಕೆ ಅಂತ ಹೇಳಿದ್ರೆ, ಇದು ಮಧ್ಯ ಕರ್ನಾಟಕ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿ ಬೀದರ್ನಿಂದ ಹಿಡಿದು ಇಲ್ಲಿ ಚಾಮರಾಜನಗರದವರೆಗೂ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಸ್ಥಳ ಆದ್ರಿಂದ ನೀವು ಈಗಲಿಂದಾನೇ ತಯಾರಿಯನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಸಮಿತಿಗಳು ಮತ್ತೊಂದು ಎಲ್ಲ ಮಾಡಿ ನಾವು ನವೆಂಬರ್ ತಿಂಗಳಲ್ಲಿ 3ನೇ ವಾರದಲ್ಲಿ ಅಥವಾ 4ನೇ ವಾರದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಆಗ್ಲಿ ಮಹಾದೇವಪ್ಪನವರಾಗ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿಗಳನ್ನ ತಗೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಛಲವಾದಿ ಮಹಾಸಭಾ ದಾವಣಗೆರೆಯವರಿಗೆ ಮತ್ತು ತಮ್ಮೆಲ್ಲರಿಗೂ, ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆರಾಧಿಸೋದು, ಮೊದಲನೇದು ಯಾವುದು? ಆರಾಧಿಸೋದು. ಎರಡನೇದು ಆಚರಿಸೋದು. ಮೂರನೇದು ಅನುಸರಿಸೋದು. ಈಗ ನಾವು ಯಾವುದರಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೇವೆ ಅಂದ್ರೆ, ಒಂದು ಆರಾಧಿಸೋದು, ಆರಾಧನೆಯ ಅಂಬೇಡ್ಕರ್. ಎರಡನೇದು ಆಚರಣೆಯ ಅಂಬೇಡ್ಕರ್. ಮೂರನೇದು ಅನುಸರಣೆಯ ಅಂಬೇಡ್ಕರ್. ನಾವು ಅಂಬೇಡ್ಕರ್ ಅವರನ್ನ ಅನುಸರಣೆ ಮಾಡದಿದ್ದೇ ಆಗಿದ್ರೆ, ಇವತ್ತೇನು ಸಂವಿಧಾನದ ಪ್ರಸ್ತಾವನೆಯನ್ನು ನಾವಿಲ್ಲಿ ಓದಿದ್ದೇವೆ, ಆ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ಪಕ್ಕ ನೀವೇ ಇರ್ತಿದ್ರಿ ಅಂತಕ್ಕಂಥದ್ದನ್ನ ನಾವು ಕನ್ಫರ್ಮ್ ಆಗಿ ತಿಳ್ಕೋಬೇಕು. ಪುತ್ಥಳಿಗಳ ಅಂಬೇಡ್ಕರ್, ಪುಸ್ತಕದ ಅಂಬೇಡ್ಕರ್, ಮೆರವಣಿಗೆಯ ಅಂಬೇಡ್ಕರ್, ಬರವಣಿಗೆಯ ಅಂಬೇಡ್ಕರ್. ನಾವು ಎಲ್ಲಿ ಎಡುತ್ತಾ ಇದ್ದೀವಿ? ಅದಕ್ಕೆ ಮಹಾರಾಷ್ಟ್ರದಲ್ಲಿ ಶಾಸಕರೇ ಮಹಾರಾಷ್ಟ್ರದಲ್ಲಿ ಒಂದು ಕಾನ್ಫರೆನ್ಸ್ ಕರೀತಾರೆ, ಪ್ರಕಾಶ್ ಅಂಬೇಡ್ಕರ್ಗೆ ಮತ್ತೆ ನಮಗೆ. ಆ ಕಾನ್ಫರೆನ್ಸ್ಗೆ ಹೋದಾಗ ಒಂದು 200 ಜನ ಇಂಜಿನಿಯರ್ಸ್ ಇರ್ತಾರೆ ಅಲ್ಲಿ. ಆ 200 ಜನ ಇಂಜಿನಿಯರ್ಸ್ ಕೂತಿರ್ತಾರೆ. ನಾವು ಹೋಗಿದ್ದೇವೆ. ಟೇಬಲ್ ಮೇಲೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ತಂದು ಇಟ್ರು. ಇಟ್ಬಿಟ್ಟು ಏನ್ ಮಾಡಿದ್ರು, ಅದ್ರ ಮೇಲೆ ಒಂದು ಗ್ಲಾಸ್ ದಬಾಕಿದ್ರು. ದಬಾಕ್ಬಿಟ್ಟು ಎಲ್ರಿಗೂ ಕಾಫಿ ಟೀ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾನು ಕೇಳ್ತೇನೆ, ಏನ್ರಿ ಸೆಮಿನಾರ್ ಕರೆದಿದ್ರ, ಒಂದು ಭಾಷಣ ಇಲ್ಲ, ಒಂದು ವಿಚಾರ ಇಲ್ಲ, ಏನೂ ಮಾತಾಡ್ತಾ ಇಲ್ಲ, ನೀವು ಏನ್ರಿ ಆಗ್ಲೇ ಕಾಫಿ ಟೀ ಕೊಡ್ತಾ ಇದ್ರಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಏ ಇಡಿಯಟ್, ಅಲ್ಲಿ ಆರ್ಗನೈಸ್ ಮಾಡಿದವನು ಹೇಳ್ತಾನೆ, ಇಡಿಯಟ್, ಏ ಫುಲಿಶ್, ಇಷ್ಟು ಅರ್ಥ ಆಗಲ್ಲ ಅಂದ್ರೆ ನೀನ್ ಹೆಂಗೋ ಮೆಂಬರ್ ಆಗ್ತೀಯಲ್ಲಿ ಅಂತ ಕೇಳ್ತಾನೆ. ಅಂದ್ರೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಡಬೇಕು, ಅಂಬೇಡ್ಕರ್ ವಿಚಾರಗಳು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರದು ಅಂತೇಳಿ ನಾವು ಗ್ಲಾಸ್ ದಬ್ಬಾಕಿಟ್ಟಿದ್ದೀವಿ. ಇದು ನಾಗ್ಪುರದಲ್ಲಿರ್ತಕ್ಕಂಥ ಕಾರ್ಯಕ್ರಮ. ಇವಾಗ ನಾವೇನ್ ಮಾಡ್ತಾ ಇದ್ದೀವಿ? ಅರ್ಜಿ ಕೊಟ್ರೆ